ಇನ್ನು ಎಸ್ಐಟಿ ಮುಂದೆ ಮತ್ತೋರ್ವ ದೂರುದಾರ ಪ್ರತ್ಯಕ್ಷ ಆಗಿದ್ದಾನೆ. ಶನಿವಾರ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದಿಢೀರ್ ಪ್ರತ್ಯಕ್ಷವಾಗಿ ಸಾಮಾಜಿಕ ಹೋರಾಟಗಾರ ಇಚ್ಚಿಲಂಪಾಡಿಯ ಜಯನ್ ದೂರು ಕೊಟ್ಟಿದ್ದಾರೆ. ಸಾವಿಗೀಡಾದ 15 ವರ್ಷದ ಬಾಲಕಿಯನ್ನ ಹೂತು ಹಾಕಲಾಗಿದೆ. ಶವ ಹೂತಿದ್ದನ್ನ ನಾನು ನೋಡಿದ್ದೀನಿ, ಈಗಲೂ ಆ ಜಾಗ ಗೊತ್ತು, ಎಸ್ಐಟಿ ಅಧಿಕಾರಿಗಳಿಗೆ ಅದನ್ನು ತೋರಿಸ್ತೀನಿ ಅಂತ ಜಯನ್ ಹೇಳಿತು. ಸೊ ಇವತ್ತು ಎಸ್ಐಟಿ ಕಚೇರಿಗೆ ಬಂದು ದೂರು ದಾಖಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಜಯನ್ ದೂರಿನ ಬಗ್ಗೆಯೂ ಕೂಡ ಎಸ್ಐಟಿ ತನಿಖೆ ನಡೆಸೋದಕ್ಕೆ ಮುಂದಾಗಬಹುದು. ಸೊ ಕಿರಣ್, ಮತ್ತೊಬ್ಬರು ಶನಿವಾರ ದಿಢೀರ್ ಎಸ್ಐಟಿ ಕಚೇರಿಗೆ ಬರ್ತಾರೆ. ನಾನು ಒಂದು ಶವ ಹೂತಿಟ್ಟ ಜಾಗದ ಮಾಹಿತಿ ಇದೆ, ತೋರಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ಅವರನ್ನ ಮತ್ತೆ ಕರೆದೇನಾದ್ರು ವಿಚಾರಿಸಬಹುದಾ? ಇದರ ತನಿಖೆ ಹೇಗೆ ಕೈಗೊಳ್ಳಬಹುದು ಎಸ್ಐಟಿ? ವಿಜಯ್, ಈಗಾಗಲೇ ಯಾರು ಅನಾಮಿಕ ದೂರುದಾರ ಈ ಮಾಹಿತಿ ನೀಡಿದ್ದ, ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ, ಆ ವಿಚಾರವಾಗಿ ಎಸ್ಐಟಿ ಕಚೇರಿಗೆ ಬಂದು ತಾನು ದೂರು ನೀಡುವುದಾಗಿ ಹೇಳಿಕೆ ನೀಡಿದ್ದಾನೆ. ಹಾಗೆ 15 ವರ್ಷಗಳ ಹಿಂದೆ ತಾನೊಂದು ಶವ ನೋಡಿದ್ದೆ, ಆ ಶವ ಎಲ್ಲಿ ಹೂತು ಹಾಕಿದ್ದಾರೆ ಅನ್ನೋದನ್ನ ನಾನು ತೋರಿಸಬಲ್ಲೆ ಅಂತ ಒಂದು ದೂರನ್ನು ನೀಡಿದ್ದೇನೆ. ಆ ಸಂದರ್ಭದಲ್ಲಿ ಯಾವುದೇ ಪ್ರೊಸೀಜರ್ಗಳನ್ನ ಫಾಲೋ ಮಾಡದೆ ಹಾಗೆ ಹೂತು ಹಾಕಿದ್ರು ಅಂತ ಒಂದು 15 ವರ್ಷ ಅಪ್ರಾಪ್ತ ಬಾಲಕಿಯ ಶವ ಕೊಳತಿದ್ದಂತಹ ಸ್ಥಿತಿಯಲ್ಲಿ ಸಿಕ್ಕಿದಂತ ಶವವನ್ನ ನಾನು ನೋಡಿದ್ದೆ. ಆ ಸ್ಥಳವನ್ನು ನಾನು ಈಗಲೂ ಕೂಡ ತೋರಿಸಬಲ್ಲೆ ಅನ್ನೋದನ್ನ ಆತ ಹೇಳಿಕೆ ನೀಡಿದ್ದಾನೆ. ಹಾಗೆ ಎಸ್ಐಟಿ ಕಚೇರಿಗೆ ಬಂದು ದೂರು ನೀಡಲಿಕ್ಕೆ ಬಂದಿದ್ರು ಕೂಡ ಎಸ್ಐಟಿ ಅಧಿಕಾರಿಗಳು ಆತನನ್ನು ಇಂದು ಅಂದ್ರೆ ಸೋಮವಾರ ಬರ್ಲಿಕ್ಕೆ ಹೇಳಿದ್ರು, ಇಂದು ಬರ್ಲಿಕ್ಕೆ ಹೇಳಿದ್ರು. ಆದ್ರೆ ಆತ ಪ್ರಾಪರ್ ಚಾನಲ್ ಅಲ್ಲಿ ಬರ್ಲಿಲ್ಲ ಅನ್ನೋ ಒಂದು ಇದಿದೆ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿ ಅದು ಪೊಲೀಸ್ ಠಾಣೆ ಅಥವಾ ಯಾವುದು ಅಲ್ಲ, ಅಲ್ಲಿ ಬಂದು ದೂರು ಕೊಡ್ಲಿಕ್ಕೆ ಆಗುದಿಲ್ಲ. ಬರ್ಬೇಕಾದ್ರೆ ಮಂಗಳೂರಿನಲ್ಲಿರುವಂತಹ ಎಸ್ಐಟಿ ಕ್ಯಾಂಪ್ ಆಫೀಸ್ ಏನಿದೆ ಅಲ್ಲಿ ಈಗಾಗಲೇ ಒಂದು ಸೆಟಪ್ ಮಾಡಲಾಗಿದೆ. ಹಾಗೆ ಹೆಲ್ಪ್ ಲೈನ್ ಕೂಡ ಮಾಡಲಾಗಿದೆ. ಅಧಿಕಾರಿಗಳು ಅಲ್ಲಿ ಬಂದು ದೂರು ಕೊಡ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಯಾರು ದೂರುದಾರ ಇದ್ದಾನೆ ಜಯಂತ್, ಸಾಮಾಜಿಕ ಕಾರ್ಯಕರ್ತ, ಆತ ಅಲ್ಲಿ ತೆರಳಿ ದೂರು ನೀಡಿದ್ರೆ ಅದನ್ನ ಪರಿಗಣಿಸಿ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.